ಏನಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಇವ್ರದ್ದೇ ಕಸಿನ್ ಅಂತೆ, ಫಾರೂಕ್ ಅಬ್ದುಲ್ಲಾ, ಜವಾಹರ್ಲಾಲ್ ನೆಹರು ಕಸಿನ್ ಅಂತೆ. ಇದು ಅಂತೆ ಕಂತೆಗಳು ಭಾಳ ಓಡಾಡುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ. ಅವರೇನು ಮಾಡ್ತಾರೆ, ಒಂದು ಮೈಸೂರು ಪಾಕ್ ತುಂಡನ್ನ ಹೇಗೆ ಅಪ್ಪ 4 ಜನಕ್ಕೆ ಹಂಚ್ಕೊಡ್ತಾನೆ, ಆ ಥರ ಜವಾಹರ್ಲಾಲ್ ನೆಹರು ದೊಡ್ಡವರಾಗಿದ್ದರಿಂದ ಹಂಚ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಸೊ ಮೊಹಮ್ಮದ್ ಅಲಿ ಜಿನ್ನಾ ಕಸಿನ್ ಅಂತೆ, ನಮಗೆ ಗೊತ್ತಿಲ್ಲ ಬಿಡಿ, ಅದು ಯಾರಾದರೂ ಕನ್ಫರ್ಮ್ ಮಾಡ್ಬೋದು. ಮೊಹಮ್ಮದ್ ಅಲಿ ಜಿನ್ನ ಮೈಸೂರು ಪಾಕಿನ ದೊಡ್ಡ ತುಂಡು ಜವಾಹರ್ಲಾಲ್ ನೆಹರು ಇಟ್ಕೊಂಡ್ರು, ಇಂಡಿಯಾ ಅಂತ ಕರೆದ್ರು ಅದನ್ನು. ಮತ್ತು ಸಣ್ಣ ತುಂಡನ್ನು ಪಾಕಿಸ್ತಾನ ಅಂತ ಕೊಟ್ಟರು. ಪಾಕಿಸ್ತಾನ ಅಂತ ಕೊಟ್ಟ ಮೇಲೆ ಇನ್ನೊಬ್ಬ ಗಲಾಟೆ ಮಾಡ್ತಿದ್ದ ತಮ್ಮ, ಅವನೇ ಫಾರೂಕ್ ಶೇಖ್ ಅಬ್ದುಲ್ಲಾ. ಅವ್ನಿಗೊಂದು ಸ್ವಲ್ಪ ಮೈಸೂರು ಪಾಕ್ ಕೊಡಬೇಕಾಯ್ತು. ಅದಕ್ಕೆ ಏನು ಮಾಡಿದ್ರು ಇವರು, ಇಬ್ಬರು ಹಂಚ್ಕೊಂಡ್ಬಿಟ್ಟಿದ್ರು ಮೈಸೂರು ಪಾಕ್ನ, ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ಅಂದ್ಬಿಟ್ಟು. ಏನು ಮಾಡಿದ್ರು, ತಗೋ ನಿನಗೊಂಚೂರು ಮೈಸೂರು ಪಾಕು ಅಂತ ಏನು ಮಾಡಿದ್ರು, ಜಮ್ಮು ಆ್ಯಂಡ್ ಕಾಶ್ಮೀರನ ಕೊಟ್ಟರು. ಜಮ್ಮು ಆ್ಯಂಡ್ ಕಾಶ್ಮೀರನ ಕೊಡಬೇಕಾದ್ರೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ಬಿಟ್ಟಿತ್ತು. ಹರಿ ಸಿಂಗ್ ಇದರಲ್ಲಿ ರಾಜರಾಗಿ. ಆವಾಗ ಏನು ಮಾಡಿದವರು, ಇಂಡಿಯಾ ದೇಶದೊಳಗೆ ಜಮ್ಮು ಆ್ಯಂಡ್ ಕಾಶ್ಮೀರ ಇರಬೇಕು, ಅದಕ್ಕೊಬ್ಬ ಪ್ರಧಾನಮಂತ್ರಿ ಇರಬೇಕು ಅಂತ ಮಾಡಿಬಿಟ್ಟು ಏನು ಮಾಡಿದ್ರು, ಶೇಖ್ ಅಬ್ದುಲ್ಲಾಗೆ ಅಧಿಕಾರ ಕೊಟ್ಟರು. ನೋಡಿ, ನಾನಾಜಿ ದೇಶ್ಮುಖ್ ಇದನ್ನು ವಿರೋಧಿಸಿದ್ರು. ಏಕ ದೇಶ ಸ್ಟ್ರಾಂಗ್ ರಹನಾ ಆಯಿತು, ಏಕ್ ಪ್ರಧಾನ್ ಏಕ್ ನಿಶಾನ್ ಇರಬೇಕು ಅಂತ, ಅಂದರೆ ಒಬ್ಬ ಪ್ರಧಾನಿ ಒಂದು ಬಾವುಟ ಇರಬೇಕು ಅಂತ. ಇವರು ಜಮ್ಮು ಆ್ಯಂಡ್ ಕಾಶ್ಮೀರನ ಶೇಖ್ ಅಬ್ದುಲ್ಲಾ ಕೊಟ್ಟಾಗಲೇ ನಾನಾಜಿ ದೇಶ್ಮುಖ್ ವಿರೋಧ ಮಾಡ್ತಾರೆ. ವಿರೋಧ ಮಾಡಿದ್ಮೇಲೆ ಒಂದು ದೇಶ ಸ್ಟ್ರಾಂಗ್ ಆಗಿರಬೇಕು, ಒಂದು ದೇಶ ಪ್ರೇಮ ಬೆಳೆಸಬೇಕು ಅಂದರೆ ಒಂದು ದೇಶ ಏಕ ದೇಶ್ ಏಕ್ ಪ್ರಧಾನ್ ಏಕ್ ನಿಶಾನ್ ಅಂತ ಹೇಳ್ತಾರೆ. ಇದು ಭಾಳ ಫೇಮಸ್ಸು ಸ್ಲೋಗನ್ ಅಂದಿನ ಕಾಲದಲ್ಲಿ. ಅವ್ರನ್ನೇನು ಮಾಡ್ತಾರೆ, ಕೊಲೆ ಆಗಿ ಹೋಗುತ್ತೆ ಅವ್ರದ್ದು. ಯಾರು ಕೊಲೆ ಮಾಡ್ತಾರೆ ಅಂತ ಹೇಳೋದು ಬೇಕಿಲ್ಲ, ಏಕೆಂದರೆ ನಮ್ಮ ಆಳೋ ಸರ್ಕಾರಗಳು ಎಷ್ಟು ಮಟ್ಟಿಗೆ ಕಳ್ಳಾಟ ಆಡ್ತವೆ ಅಂತ ಹಿಂದಿನ ನಮ್ಮ ಫ್ಲ್ಯಾಗಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು. ಏನು ಕೆರೆಗೋಡು ಮಂಡ್ಯದಲ್ಲಿ ಆ ಹೋಮ್ ಮಿನಿಸ್ಟ್ರ್ ತೋರಿಸ್ತಾರೆ, ಏನೋ ತುಂಡು ತಂದುಬಿಟ್ಟು ನೋಡಿ ನೀವು ಬರ್ಕೊಟ್ಟಿದ್ದೀರಾ ಅಂತಂದ್ಬಿಟ್ಟು. ಅದೆಲ್ಲ ರಿಜೆಕ್ಟ್ ಮಾಡಿ ಆಯಿತು ರೀ, ಬನ್ನಿ ಇವಾಗ ಏನಾಗಿದೆ ಹೊಸದು ಸಿಕ್ಕಿದೆ ಅಂತಲೂ ಹೇಳಿದೆ. ಏನು ಅಂದರೆ, ಆ ಕೆರೆಗೋಡಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿನಲ್ಲಿ 22 ಜನ ಮೆಂಬರ್, 18 ಜನ ಸೈನ್ ಹಾಕಿ ನೀವು ಬಾವುಟ ಆರಿಸ್ಬೋದು, ಧ್ವಜಸ್ತಂಭ ನಿರ್ಮಾಣ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿರೋದು ಮಿನಿಟ್ಸ್ ಬುಕ್ಕೇ ಕಳೆದು ಹೋಗ್ಬಿಟ್ಟಿದೆ. ಆ ಮಿನಿಟ್ಸ್ ಬುಕ್ ಕಳೆದು ಹೋದರೆ ಅದ್ರದ್ದು ಒಂದು ಶೀಟು ನೋಡಿ, ರಿಪಬ್ಲಿಕ್ ಭಾರತ್ ಅಂತ ಒಂದು ನ್ಯೂಸ್ ಚಾನಲ್ ಇದೆ, ಅವ್ರು ಹೇಳ್ತಾರೆ ರಾಷ್ಟ್ರ ಪ್ರಥಮ ಅಂತಂದ್ಬಿಟ್ಟು, ಅವರು ಡಿಸ್ಪ್ಲೇ ಮಾಡಿದ್ರು ರೀ. ಮಿನಿಟ್ಸಲ್ಲಿ ಏನಿದೆ, ಧ್ವಜಸ್ತಂಭ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಥರ ಮಾದರಿ ಹೋಮ್ ಮಿನಿಸ್ಟ್ರು ಸಂವಿಧಾನ ರಕ್ಷಣೆ ಮಾಡ್ತೀನಿ, ದೇಶದ ಅಖಂಡತೆ ಮತ್ತು ಸಮಗ್ರತೆಯನ್ನು ರಕ್ಷಣೆ ಮಾಡ್ತೀನಿ ಅಂತ ಪ್ರಮಾಣ ವಚನ ತಗೊಂಡ್ರು. ಯಾವುದೋ ಒಂದು ತುಂಡು ಪೇಪರ್ ತೋರಿಸ್ಕೊಂಡು ನೀವು ಬರ್ಕೊಟ್ಟಿದ್ದೀರಾ ಅಂತಾರೆ. ನೋಡಿ, ಏನು ಅಂತಂದರೆ ಬಹುಮತದ ಆಶಯನ ಎಲ್ಲಿ ಧಿಕ್ಕರಿಸ್ತಾರೆ ಅದು ಡೆಮಾಕ್ರಸಿ ಅಲ್ಲ. ನಮಗೆ ಕಾಂಗ್ರೆಸ್ನವ್ರು ಏನು ಡೆಮಾಕ್ರಸಿ ಅಂತ ಹೇಳ್ತಾರೆ, ಅದು ನಿಜವಾದ ಡೆಮಾಕ್ರಸಿ ಅಲ್ಲ. ಆದರೂ ಸಹ ಇವರು ಬಂಡ್ಗೆಟ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಬಂಡ್ಗೆಟ್ಟಿದ್ದಾರೆ ಅಂತಂದರೆ, ಯಾರೋ ದೇಶ ಪರ್ಯಟನೆ ಮಾಡಿದ್ರು, ಇವರು ದೇಶ ಪರ್ಯಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿಯವರು ಏನು ಮಾಡಿದ್ರು, ಕರ್ನಾಟಕದಲ್ಲಿ ಎಲೆಕ್ಷನ್ ಗೆಲ್ಲಬೇಕಿತ್ತು, ಹಾಗಾಗಿ ಏನು ಮಾಡಿದ್ರು, ಕಾಶ್ಮೀರದಿಂದ ಕನ್ಯಾಕುಮಾರಿ ಹಿಡಿದು ಕಾಶ್ಮೀರದವರೆಗೂ ಭಾರತ ಜೋಡೋ ಅಂತ ಮಾಡಿದ್ರು. ನೋಡಿ, ಓಕೆ, ಉದ್ದೇಶ ಒಳ್ಳೆಯದೇನೆ, ಭಾರತ ಜೋಡೋ, ಭಾರತ ಅಖಂಡವಾಗಿರಬೇಕಿತ್ತು ಅಂತ. ಆದರೆ ಇಲ್ಲಿ ವಿಶ್ಲೇಷಣೆ ಮಾಡಬೇಕಾದ ವಿಚಾರ, ನಾವು ತಿಳ್ಕೋಬೇಕಾದ ವಿಚಾರ ಏನು ಅಂತಂದರೆ, ಭಾರತ ಜೋಡೋ ಮಾಡ್ತೀವಿ ಅಂತಂದ್ರೆ ಇವರು ಅಜ್ಜಿ ಬಂದ್ಬಿಟ್ಟು ಇಂದಿರಾ ಗಾಂಧಿ, ಅವರ ಅಪ್ಪ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು, ಕಾಂಗ್ರೆಸ್ನವ್ರು. ಇವ್ರದ್ದು ಆನುವಂಶಿಕತೆ, ರಕ್ತ ಜೀನ್ಸ್ ಚೇಂಜ್ ಆಗೋದಿಲ್ಲ. ಏನಾಗುತ್ತೆ ಅಂದರೆ, 1947ನೇ ಇಸ್ವಿನಲ್ಲಿ ಕಾಶ್ಮೀರ ಸಪ್ರೇಟ್ ಆಗಬೇಕು ಅಂತ ಒಂದು ಮಿಲಿಟೆಂಟ್ಸ್ಗಳು, ಟೆರರಿಸ್ಟ್ಗಳು ಗಲಾಟೆ ಮಾಡ್ತಾರೆ. ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಮಿಲಿಟೆಂಟ್ಸು, ಟೆರರಿಸ್ಟ್ಗಳು. ಆವಾಗ ನೋಡಿ, ನಮ್ಮ ಸೈನ್ಯವನ್ನು ಕಳಿಸಿ ನಾವು ಯುದ್ಧ ಮಾಡಿ ಗೆದ್ಕೊಂಬಿಡ್ಬೋದಿತ್ತು. ಆದರೆ ಈ ಪ್ರಬುದ್ಧ ರಾಜಕಾರಣಿ ಅಂತ ಅವ್ರಿಗೆ ಬೆನ್ನು ತಟ್ಕೋತಾರೆ ಅಂತ ಹೇಳಿದೆ ನಾನು. ಜವಾಹರ್ಲಾಲ್ ನೆಹರು ಏನು ಹೇಳ್ತಾರೆ, ದ್ವಿಪಕ್ಷೀಯವಾಗಿರ್ತಕ್ಕಂಥ ಜಗಳನ ತೊಗೊಂಡೋಗಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಕೊಡ್ತಾರೆ. ನೋಡಿ, ಪಾಕಿಸ್ತಾನದವ್ರು ಆಕ್ರಮಣ ಮಾಡಿಬಿಟ್ಟಿದ್ದಾರೆ, ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಅಂದ್ಬಿಟ್ಟು. ಅವ್ರೇನು ಮಾಡ್ತಾರೆ, ಕಾಜಿ ನ್ಯಾಯ. ಕಾಜಿ ನ್ಯಾಯ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಒಂದು ಕೋತಿಗೆ ನ್ಯಾಯ ಮಾಡಿ ಅಂತ ಕೊಡ್ತೀವಿ, ಒಂದು ಕಡೆ ಖರ್ಜೂರ, ಇನ್ನೊಂದು ಕಡೆಗೆ ತೂಕದ ಬಟ್ಟು. ಅದೇನು ಮಾಡುತ್ತೆ, ಖರ್ಜೂರನ ತಿಂದುಬಿಡುತ್ತೆ ಕೋತಿ ಒಂದು ಕಡೆದು. ಖರ್ಜೂರದ ಇದು ವ್ಯತ್ಯಾಸ ಆಗುತ್ತೆ, ಏರ್ಪೇರಾಗುತ್ತೆ. ಆವಾಗ ಏನು ಮಾಡುತ್ತೆ, ಇನ್ನೊಂದು ಸ್ವಲ್ಪ ತೂಕ ಇಡುತ್ತೆ, ಇನ್ನೊಂದು ಸ್ವಲ್ಪ ಖರ್ಜೂರ ತಿನ್ನುತ್ತೆ. ಹೀಗೆ ಮಾಡಿ ಮಾಡಿ ಖರ್ಜೂರ ಕ್ಲೋಸ್ ಮಾಡಿಬಿಡುತ್ತೆ. ಇಡೀ ನಾವು ಬನಾನಾ ರಿಪಬ್ಲಿಕ್ ಅಂತ ಹೇಳ್ತೀವಿ ಇಂಡಿಯಾನ. ತಪ್ಪು ಸ್ವಾಮಿ, ಇಡೀ ಪ್ರಪಂಚನೇ ಬನಾನಾ ವರ್ಲ್ಡು. ಏನು ಅಂತಂದರೆ ಏನೋ ಮಾಡ್ಕೊಂಡಿದ್ದಾರೆ. ಪ್ರಪಂಚದಲ್ಲಿರ್ತಕ್ಕಂಥ ಡೆಮಾಕ್ರೆಟಿಕ್ ದೇಶಗಳೆಲ್ಲ ಒಂದಾಗಬೇಕು,
ಅದಕ್ಕೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅನ್ನೋದು ಇನ್ನೂ ಯುನೈಟೆಡ್ ನೇಷನ್ಸ್ ಹೊಡೆದಿಲ್ಲ. ಏನಾಗಿದೆ, ಚೈನಾದವ್ರನ್ನ ಕರ್ಕೊಂಡು ಹೋಗಿ, ಅವ್ರು ಡೆಮೋಕ್ರಟಿಕ್ ವಿರೋಧ ಮಾಡೋರು, ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಪರ್ಮನೆಂಟ್ ಮೆಂಬರ್ ಮಾಡಿಬಿಟ್ಟಿದ್ದಾರೆ. ಅವರು ನೋಡಿ 1962ನೇ ಇಸ್ವಿನಲ್ಲಿ ಆಕ್ರಮಣಕಾರಿಗಳವರು. ಅವರೇನು ಮಾಡ್ತಾರೆ, ಇಂಡಿಯಾದ ಮೇಲೆ ಆಕ್ರಮಣ ಮಾಡ್ತಾರೆ, ಅರ್ಧ ಕರ್ನಾಟಕವನ್ನು ಗೆದ್ಕೋತಾರೆ. ಅರ್ಧ ಕರ್ನಾಟಕದ ಭಾಗ ನಮ್ಮದಲ್ಲ. ಆದರೆ ಬಿಟ್ಕೊಟ್ಟೇ ಇಲ್ಲ. ಇನ್ನೂ 62ನೇ ವರ್ಷದಲ್ಲಿ 2023-24ಕ್ಕೆ ಬಂದುಬಿಟ್ಟಿದ್ವಿ. ಹೆಚ್ಚು ಕಡಿಮೆ 50 ವರ್ಷ ಮೇಲೆ ಬಂದುಬಿಟ್ವಿ ನಾವು. 50 ವರ್ಷ ಮೇಲೆ ಬಂದಿರುವ ನಮ್ಮ ಯುನೈಟೆಡ್ ನೇಷನ್ ಜನರಲ್ ಸಂಸ್ಥೆ ನಮ್ಮ ಜಾಗ ನಮಗೆ ಕೊಡಿ ಅಂತ ಕೇಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ನಿರ್ಮಾಣ ಮಾಡಿರೋ. ವರ್ಲ್ಡ್ಗೂ ನಾವು ಹೇಳಬೇಕಾಗತ್ತೆ, ಏನು ಮಾಡ್ತೀರಾ ನೀವು, ಎಂಥ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ? ಕ್ವಶನ್ ಮಾಡಬೇಕಾದ್ರೆ ಬನಾನಾ ರಿಪಬ್ಲಿಕ್, ಇಂಡಿಯಾ ಬನಾನಾ ರಿಪಬ್ಲಿಕ್, ಇಡೀ ಪ್ರಪಂಚದಲ್ಲಿರೋ ಸಿಸ್ಟಮ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಬನಾನಾ ಸಿಸ್ಟಮ್ ಮಾಡಿಟ್ಟಿದೆ ಅಂತ. ಬನ್ನಿರಿ, ಅದೇನು ಅಂತಂದರೆ ಕಾಂಗ್ರೆಸ್ನವರು ಅಟ್ಲೀಸ್ಟ್ ಕೇಳಬೇಕು, ನಮ್ಮ ಜಾಗ ನಮಗೆ ವಾಪಸ್ ಕೊಡಿ ಅಂತ. ಕೇಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಆಗಿಲ್ಲ ಅಂತಂದರೆ ನಾವೆಂಥ ಸಿಸ್ಟಮಲ್ಲಿ ಬದುಕ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಾಗತ್ತೆ. ಇಂಥದ್ರ ಮಧ್ಯೆ ಏನಾಗಿದೆ, ರಾಹುಲ್ ಗಾಂಧಿಯವರು ನೋಡಿ ಅಪ್ರಬುದ್ಧ ರಾಜಕಾರಣಿ ಅಂತ ಹೇಳೋದು ತಪ್ಪಾಗುತ್ತೆ. ಅಪ್ರಬುದ್ಧ ಒಂದು ಮಗು ಅದು. ಏನು ಅಂದರೆ ಅಪ್ರಬುದ್ಧ, ಬುದ್ಧಿ ಬೆಳವಣಿಗೆ ಆಗಿಲ್ಲ, ಬ್ರೈನ್ ಡೆವಲಪ್ಮೆಂಟ್ ಇಲ್ಲ. ಏನು ಹೇಳ್ಕೊಡ್ತಾರೆ ಅದನ್ನು ಓದ್ತಾರಂತೆ. ಗಿಣಿ ಪಾಠ ಒಪ್ಪಿಸ್ದಂಗೆ ಅಂತೀವಿ. ಗಿಣಿ ಪಾಠ ಒಪ್ಪಿಸ್ದಂಗೆ ಏನು ಅಂದರೆ, ಗಿಣಿನ ನಾವು ಸಾಕ್ತೀವಿ, ಅದೇನಾಗುತ್ತೆ, ನಾವೇನಾದ್ರು ಮಾತಾಡಿದ್ರೆ ಅದು ಅದೇ ಭಾಷೆ ಇದನ್ನು ಇದು ಮಾಡುತ್ತೆ, ರಿಪ್ಲೈ ಕೊಡುತ್ತೆ. ಅಂದರೆ ನಾವೇನು ಹೇಳ್ತೀವಿ ಅದನ್ನು ರಿಪೀಟ್ ಮಾಡುತ್ತೆ, ನಾವು ಹೇಳ್ದಂಗೆ ಇರುತ್ತೆ. ಈ ಗಿಣಿ ಪಾಠಗಳನ್ನ ಒಪ್ಪಿಸ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಯುವರಾಜ, ಅವರು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿಯ ಮಗ ಅನ್ನೋದು ಒಂದೇ ಒಂದು ಎಲಿಜಿಬಿಲಿಟಿ ಇರೋದು ರಾಜಕೀಯದಲ್ಲಿ ಇರೋದಕ್ಕೆ. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ನೋಡಿ, ವೈ.ಎಸ್. ರಾಜಶೇಖರ ರೆಡ್ಡಿ ಇವಾಗ ಏರೋಪ್ಲೇನ್ ಕ್ರ್ಯಾಶಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಏರೋಪ್ಲೇನ್ ಕ್ರ್ಯಾಶ, ಈ ಹೆಲಿಕಾಪ್ಟರ್ ಕ್ರ್ಯಾಶ ಗೊತ್ತಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ.